ಇಲ್ಲಿಂದ ಓ ಅಂತ ಹೋದರು, ಅಲ್ಲಿಂದ ಓ ಅಂತ ಬಂದರು ವಾಪಸ್ಸು. ಯಾರು? ಶಾಸಕರು. ಅವರ ಕ್ಷೇತ್ರಗಳಲ್ಲಿ ಏನಾಗಿದೆ ಪರಿಸ್ಥಿತಿ ಏನು ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ ಈಗ. ಯಾಕೆ ಅಂತಂದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಡಿ ಸಿಗಳು ಇರ್ತಾರಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಮಂತ್ರಿ ಸಿಕ್ಕರೆ ಸಾಕು, ಇರೋದೇ 1 ವರ್ಷ ಇದೆ, 2 ವರ್ಷ ಇದೆ, 1.5 ವರ್ಷ ಸಿಗುತ್ತೆ ನಮಗೆ, ಯಾಕೆ ಬಿಡಬೇಕಪ್ಪ ಮಂತ್ರಿ ಸ್ಥಾನ, ಹೋಗಿ ಬಂದ್ರಾಯ್ತು ಅಂತ ಲೆಕ್ಕಾಚಾರದಲ್ಲಿ ಫ್ಲೈಟ್ ಹತ್ಕೊಂಡು ಹೋಗಿದ್ದು ಹಂಗೆ ಗುಂಪು ಹೋಗಿದ್ರು. ಮೊನ್ನೆನೇ ಕೆಲವೊಂದಿಷ್ಟು ಜನ ಬಂದರು, ಇವತ್ತೊಂದಿಷ್ಟು ಜನ ಬೆಳಗ್ಗೆ ಬಂದರು. ಮಂತ್ರಿಗಿರಿ ಸಿಗೋ ಖುಷಿಯಲ್ಲಿದ್ದಾರೆ ತಂಗಡಿಗೆಯವರು. ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ ಇದೆ ಅಂತಲೂ ಕೂಡ ಅವರು ಮಾತನಾಡಿದ್ದಾರೆ. ಯಾವುದೇ ಅನುಮಾನ ಇಲ್ಲ ಅಂತ ಶಾಸಕ ಶಿವಲಿಂಗೇಗೌಡರು ಬೇರೆ ಹೇಳ್ತಾ ಇದ್ದಾರೆ. ಸೊ ಭಾನುವಾರ ಫೈನಲ್ ಲಿಸ್ಟ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಅವರು ಭಾನುವಾರಕ್ಕೆ. ಸೊ ದೆಹಲಿಯಿಂದ ಈಗ ಸಚಿವಾಕಾಂಕ್ಷಿಗಳು ವಾಪಸ್ ಆಗಿದ್ದಾರೆ. ಡೆಲ್ಲಿ ಹೋಗಿದ್ವಿ. ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು ಎಲ್ಲರೂ ಕುಂತು ಸಭೆಯನ್ನು ಮಾಡಿ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅಂತ ನಮಗೆ ಬಂದ ಮಾಹಿತಿ. ನನಗೂ ವಿಶ್ವಾಸ ಇದೆ, ನನಗೆ ಅವಕಾಶ ಸಿಗುತ್ತಾ ಅಂತ ನಾನು ವಿಶ್ವಾಸದಿಂದ ಇದ್ದೀನಿ. ನೋಡೋಣ, ನಾಳೆ ಆಗುತ್ತೋ ನಾಡ್ದಾಗುತ್ತೋ ಅನೌನ್ಸ್ ಆಗುತ್ತೆ. ಒಟ್ಟು ವಿಶ್ವಾಸದಿಂದಂತೂ ಇದ್ದೀನಿ. ಏನಾಗಿದೆ, ಈಗ ಸೋಮವಾರ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಪಟ್ಟಿನ ಭಾನುವಾರ ದಿವಸ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಹೆಂಗೆ ಗೊತ್ತಾಗುತ್ತೆ ಸರ್? ಯಾವ ಬೇಡಿಕೆಯೂ ಇಲ್ಲ, ಏನು ಇದೆ, ಎಲ್ಲ ಈಗ ಮಾಡ್ತಾರಲ್ಲ, ಗೊತ್ತಾಗುತ್ತಲ್ಲ. ನಮ್ಗೆ ಯಾರಿಗೂ ಏನು ಸುದ್ದಿ ಕೊಟ್ಟಿಲ್ಲ. ಏನಾದರೂ CM ಅವ್ರನ್ನ ಭೇಟಿ ಆಗಿದ್ರು? CM ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದ್ದೀನಿ, ನಾನು ಭೇಟಿ ಆಗಿದೆ.